ನಮಗೆ ದೂರು ಕೊಟ್ಟ ಹುಡುಗನನ್ನೇ ಕರ್ಕೊಂಡು ಆತನ ಪೋಷಕರು ಬರೋದಕ್ಕಾಗಲಿಲ್ಲ. ಅದಕ್ಕೆ ನಾನು ಅವರ ಕಸಿನ್ ಬಂದಿದ್ದೀನಿ ಅಂತ ಹೇಳ್ಕೊಂಡು ಟೀಮ್ನ ಒಬ್ಬ ಹುಡುಗನನ್ನ ಕಳಿಸಿತ್ತು ನಮ್ಮ ತಂಡ. ಪ್ರಿನ್ಸಿಪಾಲ್ ಜಯರಾಮ್ ದುಡ್ಡಿನ ಮಾತೇ ಎತ್ತಲಿಲ್ಲ. ನಮಗೆ ದೂರು ಕೊಟ್ಟ ಹುಡುಗ ಜೊತೆಗಿದ್ದ. ಆತನ ಮುಖ ಪ್ರಿನ್ಸಿಪಲ್ ಜಯರಾಮ್ಗೆ ನೆನಪಿತ್ತೋ ಏನೋ. ಆದ್ರೆ ಜೊತೆಗೆ ಕಸಿನ್ ಅಂತ ಹೇಳ್ಕೊಂಡು ಹೋಗಿದ್ದ ನಮ್ಮ ರಿಪೋರ್ಟರ್ನ ಮುಖ ಹೊಸ್ತು. ಹೊಸ ಮುಖನೋ ಹಳೆ ಮುಖನೋ. ದುಡ್ಡು ಕೈಲಿಟ್ಕೊಂಡು ಎದುರಿಗೆ ನಿಂತಾಗ ಆತ ಬೇಡ ಅನ್ಲಿಕ್ಕಿಲ್ಲ ಅಂದ್ಕೊಂಡು ನೇರವಾಗಿ ಚೇಂಬರ್ಗೆ ಹೋದ್ವಿ. ನಮಸ್ತೆ ನಾನು ಇಲ್ಲೇ ಕೆಲಸ ಮಾಡ್ತೀನಿ ಸರ್. ಅದಕ್ಕೆ ಅವ್ರು ನಿಮಗೆ ದುಡ್ಡು ಅಡ್ಜಸ್ಟ್ ಆಗಲಿಲ್ಲ ಅನ್ನೋದು ಕೆಲಸ ಮಂಡೆ ಕೆಲಸ. ಅವ್ರು ನೀವು ಬರಬೇಡಿ, ಅವ್ರು ಮದರ್ ಬರಲಿ, ಅವರೇ ಬರಬೇಕು. ಅಂದರೆ ಅವ್ರ ಡ್ಯೂಟಿಗೆ ರಜೆ ಹಾಕೋಕ್ಕಾಗಲ್ಲ ಸರ್. ಇಲ್ಲ ಅವರೇ ಬರಬೇಕು, ಅವರೇ ಬರಬೇಕು. ಪೇರೆಂಟ್ ನೀವು ಆ್ಯಕ್ಚುಲಿ ಅಲ್ಲ, ಬ್ರದರ್ಸು ಸಿಸ್ಟರ್ಸು ನಾಟ್ ಅಲೋಡ್. ಪೇರೆಂಟ್ ಐದರ್ ಫಾದರ್ ಮದರ್ ಇಸ್ ಅಲೋಡ್. ನಾವೇನೇ ಕೆಲಸ ಮಾಡಬೇಕಂದ್ರೆ ಕೊಡೋಕ್ಕೆ, ಅದು ಅಟೆಂಡೆನ್ಸ್ ಕೊಡೋದು ಬಿಡೋದು ಅನ್ನೋದು ಪೇರೆಂಟ್ ಅಲ್ಲ. ಅದೇ ಸರ್ ಮಾತಾಡಿದ್ರಲ್ಲ. ಇಲ್ಲ ಬೇಡ, ಬ್ರಿಂಗ್ ದಿ ಮದರ್. ಹುಡುಗರು ಮೊದಲೇ ಹೇಳಿದ್ರು ನಮ್ ಪ್ರಿನ್ಸಿಪಾಲು ಪಕ್ಕಾ ಪಾಕಡ ಸರ್, ಹಂಗೆಲ್ಲ ನಂಬಲ್ಲ ಅಂತ. ಅವರು ಹೇಳಿದ್ದೆ ಸರಿನೋ ಏನೋ. ದುಡ್ಡಿನ ಮಾತೇ ಎತ್ತಲಿಲ್ಲ ನೋಡಿ ಆಸಾಮಿ. ಒಂದು ವೇಳೆ ಆ ಹುಡುಗನ ಪೋಷಕರ ಹತ್ರ 8,000 ತಗೊಂಡು ಬನ್ನಿ ಅಂತ ಹೇಳಿದ್ದೆ ನಿಜ ಆಗಿದ್ರೆ ದುಡ್ಡು ತಂದಿದ್ದೀವಿ ಅಂದ ತಕ್ಷಣ ಇಸ್ಕೊಂಡು ಬಿಡಬೇಕಿತ್ತು. ಹಾಗಾದ್ರೆ ಈತ ಹಣ ಕೇಳಿದ್ದು ಸುಳ್ಳು ಅನ್ನೋದಾದ್ರೆ ಅವರ ಹತ್ರ ಕೇಳಿದ್ರಲ್ಲ ತಗೊಂಡು ಬಂದಿದ್ದೀವಿ ಅಂದಾಗ ಯಾವ ದುಡ್ಡು ಏನು ಕಥೆ ಅಂತ ಮರುಪ್ರಶ್ನೆ ಹಾಕಬೇಕಿತ್ತು. ಅದನ್ನೂ ಮಾಡ್ಲಿಲ್ಲ ಪುಣ್ಯಾತ್ಮ. ಸ್ಟೂಡೆಂಟ್ ತಾಯಿನೇ ಬರ್ಲಿ ಅಂತಾನೆ. ಮದರ್ ಬೇಕು ದಯವಿಟ್ಟು. ಪೇರೆಂಟ್ ಐದರ್ ಫಾದರ್ ಮದರ್. ವಿ ಡೋಂಟ್ ವಾಂಟ್ ಟು ಟೇಕ್ ಎನಿ ಇವನ್ ಫೈನಾನ್ಸ್. ಹಾಗಾದ್ರೆ ನಮ್ಮ ರಹಸ್ಯ ಕ್ಯಾಮೆರಾ ಕಾರ್ಯಾಚರಣೆ ಫೇಲ್ ಆಯ್ತಾ? ಪ್ರಿನ್ಸಿಪಲ್ ಹುದ್ದೆಯಲ್ಲಿ ಕುಳಿತಿರೋ ವ್ಯಕ್ತಿ ಪ್ರಾಮಾಣಿಕನೋ ನಿಯತ್ತುಗೆಟ್ಟವನೋ ಅನ್ನೋದರ ತೀರ್ಮಾನಕ್ಕೆ ಬರೋದಕ್ಕಾಗಲಿಲ್ವಾ? ಹಂಗಂದ್ಕೋಬೇಡಿ. ಇನ್ನೊಂದು ಪ್ರಯತ್ನ ಮಾಡೋ ನಿರ್ಧಾರಕ್ಕೆ ನಾವು ಬಂದಿದ್ವಿ. ನಮಗೆ ದೂರು ಕೊಟ್ಟ ಹುಡುಗನ ಸ್ನೇಹಿತನಿಗೆ 6ಕ್ಕೆ 6 ವಿಷಯಗಳಲ್ಲಿ ಅಟೆಂಡೆನ್ಸ್ ಕಡಿಮೆ ಇತ್ತು. ಆತನ ಪೋಷಕರು ಪ್ರಿನ್ಸಿಪಾಲ್ನ ಭೇಟಿಯಾಗಿರಲಿಲ್ಲ. ಅದಕ್ಕೆ ಆತನ ತಂದೆ ವಯಸ್ಸಿನವರೊಬ್ಬರನ್ನ ತಯಾರು ಮಾಡಿ ಒಳಗೆ ಕಳಿಸಿದ್ವಿ. ಹೋದ ತಕ್ಷಣನೇ ಕಂಪ್ಲೇಂಟ್ ಹೇಳೋದಕ್ಕೆ ಶುರು ಮಾಡಿದ್ರು ಆಸಾಮಿ. ಸರ್, ಇವನು ಬೆಳಿಗ್ಗೆ C-section ಅಲ್ಲಿ ಹೊರಟು ಬರ್ತಾ ಇದ್ದೆ. ಒಂದು 2 ಹುಡುಗಿರು, ಒಂದು 3 ಜನ ಹುಡುಗರು ಏನ್ ಬೆಂಚ್ ಮೇಲೆ ಕುಳಿತುಕೊಂಡು ಫುಲ್ ಚಾಟಿಂಗು ಇದು. ಇವ್ರು ಯಾರು ಇವ್ರಿಗೆ ಲೈಬ್ರರಿಗೆ ಹೋಗಿ ಓದಬೇಕು ಅಥವಾ ಮನೆಗೆ ಹೋಗ್ಬೇಕು, ಕ್ಲಾಸ್ ಇಲ್ಲ ಅಂತ. ಬಟ್ ಹುಡುಗರು ಆದ್ರೂ ಇಲ್ಲ. ಬಟ್ ಹುಡುಗಿರ ಜೊತೆ ನಿಮ್ದು ID ಕಾರ್ಡ್ ಇಲ್ಲ ಸರ್? ಲ್ಯಾಬಲ್ಲಿ ಇದೆ, ಬಯಾಲಜಿ ಲ್ಯಾಬ್. ಯಾಕಿತ್ತು? ಬಯಾಲಜಿ ಲ್ಯಾಬಲ್ಲಿ ಏನಂತಿರುತ್ತೆ ಸರ್? ಅವ್ರು ರೆಕಾರ್ಡ್ ಬರ್ದಿಲ್ಲ ಅಂತ ಮೆಸೇಜ್ ಇಸ್ಕೊಂಡ್ರು. ಮತ್ತೆ ನೋಡಿ, ಆಲ್ರೆಡಿ ಆ ಥರ ಇಸ್ಕೋಬೇಕಂದ್ರೆ ಏನೋ ಒಂದು ಮಿಸ್ಟೇಕ್ ಮಾಡಿರ್ತಾರೆ. ಸೊ ಇಂಥವ್ರಿಗೆ ನಾವು ಅಡ್ಮಿಷನ್ ಕೊಡೋ, ಈಗ ಟಿಕೆಟ್ ಕೊಡೋ ನೆಸೆಸಿಟಿನ ಬರಲ್ಲ. ಸರ್, ಇದು ಏನಾಗಿದೆ ಅಂದರೆ, ನಾನು ಜಸ್ಟ್ ಫ್ಯಾಕ್ಟಾಗಿ ಹೇಳ್ತೀನಿ, ನಾನು ಬಿಸ್ನೆಸ್ ಮನ್ನು. ನಾನು ಇಲ್ಲಿ ಇರೋದಿಲ್ಲ ಬೆಂಗಳೂರಲ್ಲಿ. ನನ್ನ ತಮ್ಮ ಸರ್ ಇವ್ರ ಮನೇಲಿ ಬಿಟ್ಟಿದ್ದೀನಿ. ನಾನು ಮನೇಲಿ ಇರೋದು ಸರ್. ಆ್ಯಕ್ಚುಲಿ ಒಂದು ಮಾತು ಕೇಳೋದಿಲ್ಲ ನಾವು. ಇವರು ಅಷ್ಟೇ. ಇವಾಗ ನಾನು ಇವ್ರ ಮೇಲೆ ಬಿಟ್ಟು ನಾನು ಇವ್ರ ಮೇಲೆ ತುಂಬ ಪ್ರೆಷರ್ ಹಾಕೋಕ್ಕಾಗಲ್ಲ. ನಾವು ಎಷ್ಟು ಅವಕಾಶ ಮಾಡ್ತೀವಿ. ನಾನು ಇಲ್ಲಿ ಬಂದಾಗ ನಾನು ಹೇಳ್ಬಿಟ್ಟಿದ್ದೀನಿ, ಲಾಸ್ಟ್ ಚಾನ್ಸ್ ನಿನಗೆ, ನಿನ್ನ ಲೈಫ್ ಟರ್ನಿಂಗ್ ಪಾಯಿಂಟ್ ಇದು. UC ಬಂದು ಟರ್ನಿಂಗ್ ಪಾಯಿಂಟ್ ಲೈಫ್ಗೆ. ನೀನು ಈಗಲೇ ಏನು ಮಾಡಲಿಲ್ಲ ಅಂತಂದ್ರೆ ಮುಂದಕ್ಕೆ ಇನ್ನೇನು ಮಾಡೋದಕ್ಕಾಗಲ್ಲ. ಆಮೇಲೆ ನಿನ್ನಿಷ್ಟ ಅಂತ ಹೇಳ್ಬಿಟ್ಟಿದ್ದೀನಿ. ಅದರಿಂದ ಎಷ್ಟು ಹೇಳಬೇಕು ನಾವು ಹೇಳಿದಾಯ್ತು ಬುದ್ಧಿ ಮಾತು. ಲಾಸ್ಟ್ ಒಂದು ಚಾನ್ಸ್ ದಯವಿಟ್ಟು ನನ್ನ ಕಡೆಯಿಂದ ರಿಕ್ವೆಸ್ಟ್, ಒಂದು ಚಾನ್ಸ್ ಕೊಡಿ. ಒಬ್ಬ ಜವಾಬ್ದಾರಿಯುತ ಪ್ರಿನ್ಸಿಪಲ್ ಆಡಬೇಕಾದ ಮಾತೇ ಬಿಡಿ ಇದು. ಇಲ್ಲಿ 6ಕ್ಕೆ 6 ಸಬ್ಜೆಕ್ಟ್ಗಳ ಕ್ಲಾಸ್ಗೆ ಅಟೆಂಡೆನ್ಸ್ ಕಡಿಮೆ ಇದೆ. ಅಲ್ಲಿ ಹೊರಗೆ ಇವನು ಹುಡುಗಿರ ಜೊತೆ ಸುತ್ತಾಡ್ಕೊಂಡಿದ್ದಾನೆ ಅಂದ್ರೆ ತಪ್ಪೆ. ಅದರ ಬಗ್ಗೆ ಈತನ ನಿಜವಾದ ತಂದೆ ತಾಯಿ ವಿಚಾರಿಸ್ಕೊಳ್ತಾರೆ. ನಮಗೆ ಕುತೂಹಲ ಇದ್ದದ್ದು ಇಲ್ಲಿ ಡೀಲ್ ನಡೀತಿದ್ಯಾ ಅನ್ನೋದರ ಬಗ್ಗೆ ಮಾತ್ರ. ಸೊ ಈ ಥರ ಇದೆ. ಇಂಥ ಒಂದು ಸ್ಟೂಡೆಂಟ್ಸ್ಗೆ ನಾವು ಅಡ್ಮಿಷನ್ ಟಿಕೆಟ್ ಕೊಟ್ಟು ಈ ಥರ ಒಂದು ಇದೆ. ಆ ಗರ್ಲ್ಸ್ ಬರಲಿಲ್ಲ, ಅವ್ರ
ಬರಲಿಲ್ಲ. ಏನು ನಿನ್ನ ಹೆಸರು? ಯಾವ ಸೆಕ್ಷನ್? He has got shortage of attendance in all the subjects. 53ಗೆ 26, 56 38 ಹಿಂಗಿದೆ. ಎಲ್ಲ ಸಬ್ಜೆಕ್ಟಲ್ಲೂ ಶಾರ್ಟೇಜ್ ಇದೆ. ಬಟ್ ಎಲ್ಲ ಸಬ್ಜೆಕ್ಟ್ ಏನೋ ಒಂದು ಸಬ್ಜೆಕ್ಟ್ ಇದ್ದರೆ ಸ್ವಲ್ಪ ಕನ್ಸಿಡರ್ ಮಾಡ್ಬೋದು, ಬಟ್ ಎಲ್ಲ ಸಬ್ಜೆಕ್ಟನ್ನ ಮಾಡೋಕ್ಕಾಗಲ್ಲ. ನಾವೇನು ಮಾಡೋಕ್ಕಾಗಲ್ಲ ಸರ್. ಏನೇ ಜೈಪಾಲ್ CG ಏನು ಮಾಡೋಕ್ಕಾಗಲ್ಲ. ನಾವು ಡೋಂಟ್ ವಾಂಟ್ ಟು ಟೇಕ್ ಎನಿ ರಿಸ್ಕ್. ಯಾವುದು ನಾವು ಫೈನ್ ಗಿನ್ ಕಲೆಕ್ಟ್ ಮಾಡೋದು ಏನೂ ಇಲ್ಲ. PU ಬೋರ್ಡ್ ಏನು ರೂಲ್ ಇದೆಯೋ ಅದ್ರ ಪ್ರಕಾರ ಹೊರಟೋಗ್ತೀವಿ. ಸುಪ್ರೀಂ ಕೋರ್ಟ್ ಡೈರೆಕ್ಷನ್ಸ್ ಇದೆ, PU ಬೋರ್ಡ್ ಡೈರೆಕ್ಷನ್ಸ್ ಇದೆ. ಆಸ್ ಪರ್ ದಿ PU ಬೋರ್ಡ್ ಡೈರೆಕ್ಷನ್ಸ್, ಆಸ್ ಪರ್ ದಿ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ಸ್, ಇದು 1% ಕಡಿಮೆ ಇದ್ರೂ ಕೂಡ ಅಡ್ಮಿಷನ್ ಟಿಕೆಟ್ ಕೊಡೋಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ರು ನಮಗೆ. ಇದು ನಮ್ಮ ವ್ಯೂ, ನಮ್ಮ ವರ್ಷನ್. ಬೇರೆ ಇನ್ನೇನು ಮೆಡಿಕಲ್ ಗ್ರೌಂಡ್ಸು ಎಲ್ಲ ನಾವು 5% ಸೇರಿ ಇದೆಲ್ಲ ಆಗ್ತೀವಿ. ಮೆಡಿಕಲ್ ಗ್ರೌಂಡ್ಸ್ ಹೇಳ್ಬೋದು, ಸ್ಪೋರ್ಟ್ಸು, NSS ಎಲ್ಲ ಸೇರಿ ಇದೆಲ್ಲ. ಛೇ 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 ಛೇ, ಇಂಥ ಮನುಷ್ಯನ ಬಗ್ಗೆ ಎಂಥ ಆರೋಪ ಮಾಡಿಬಿಟ್ರಲ್ಲ ಅವಿವೇಕಿ ಹುಡುಗರು. ಉದ್ಧಾರ ಆಗ್ತಾರಾ ಇವರು? ಈ ಗೌರವಾನ್ವಿತ ಪ್ರಿನ್ಸಿಪಲ್ ಸಾಹೇಬ್ರು ಅಷ್ಟು ಕಾನೂನುಗಳನ್ನ ಒಂದರ ನಂತರ ಒಂದರಂತೆ ಅರುಳು ಹುರಿದಂತೆ ಹೇಳ್ತಾರೆ. ಅದರ ಪ್ರಕಾರ ಏನು ಮಾಡಬೇಕೋ ಅದನ್ನೇ ಮಾಡ್ತೀನಿ ಅಂತಿದ್ದಾರೆ. ಪ್ರಾಮಾಣಿಕತೆಯ ಅಪರಾವತಾರ ಕಣ್ರಿ. ಅಷ್ಟರಲ್ಲಿ ಮೊನ್ನೆ ಗಣರಾಜ್ಯೋತ್ಸವದ ದಿನ ಅಬ್ಸೆಂಟ್ ಆಗಿದ್ದ ಸಿಬ್ಬಂದಿಯೊಬ್ರು ರಜಾ ಚೀಟಿಗೆ ಸಹಿ ಹಾಕಿಸ್ಕೊಳ್ಳೋದಕ್ಕೆ ಬಂದ್ರು. ಎಂಥ ದೇಶಭಕ್ತಿ ಮಾತು ಹೇಳಿದ್ರು ಅಂತೀರಿ ಜಯರಾಮ್ ಅವರು. ಇಂಡಿಪೆಂಡೆನ್ಸ್ ಡೇ, ನ್ಯಾಷನಲ್ ರಿಪಬ್ಲಿಕ್ ಡೇ ನಾವೇ ಆಚರಿಸ್ತೇವೆ. ಇಂಡಿಯಾದಲ್ಲಿ ಆಚರಿಸ್ತೇವೆ, ಪಾಕಿಸ್ತಾನದಲ್ಲಿ ಆಚರಿಸ್ತಾರ ನಮ್ಮ ರಿಪಬ್ಲಿಕ್ ಡೇನ? ನಮ್ಮ ಇವರು ಸೈನಿಕರನ್ನ ಕತ್ತು ಸೀಳಿ ಇದು ಸಾಯಿಸ್ತೇವೆ. ನಮ್ಮ ಇದನ್ನ ಫಂಕ್ಷನ್ಗೆ ನಾವು ಸ್ಯಾಲಿಡಾರಿಟಿ ತೋರಿಸ್ತೇವೆ. ನಾವು ಅಲ್ಲಿ ಹೋಗಿ ಯುದ್ಧ ಮಾಡೋಕ್ಕಾಗುತ್ತೆ ಒಳ್ಳೆ. ಧನ್ಯ ಕಣ್ರಿ ಧನ್ಯ. ಇಂಥ ದೇಶಭಕ್ತರೊಬ್ಬರನ್ನ ಪ್ರಿನ್ಸಿಪಲ್ ಆಗಿ ಪಡೆದ ವಿಜಯ ಕಾಲೇಜೇ ಧನ್ಯ. ಇಂಥ ದೇಶಭಕ್ತರೊಬ್ಬರನ್ನ ಪ್ರಿನ್ಸಿಪಾಲ್ ಆಗಿ ಪಡೆದ ವಿಜಯ ಕಾಲೇಜು ಧನ್ಯ. ಅವರ ಬೆಲೆ ತಿಳಿದುಕೊಳ್ಳದೆ ವಿನಾಕಾರಣ ಆರೋಪ ಮಾಡಿದ ವಿದ್ಯಾರ್ಥಿಗಳು ನಗಣ್ಯ. ಆ ಕ್ಷಣದ ತನಕ ನಮ್ಮ ರಹಸ್ಯ ಕ್ಯಾಮೆರಾ ಕಾರ್ಯಾಚರಣೆ ತಂಡಕ್ಕೆ ಹಾಗೇ ಅನಿಸಿತ್ತು. ಆದರೆ ಪ್ರಿನ್ಸಿಪಾಲ್ ಜಯರಾಮ್ ಪ್ಲೇಟ್ ಚೇಂಜ್ ಆದದ್ದು ನಂತರ. ಒಂದು ಸಣ್ಣ ಬ್ರೇಕ್ನ ನಂತರ ಹೇಗೆ ಅನ್ನೋದನ್ನ ನೀವೇ ನೋಡಿ.